ನಾಳೆಯಿಂದ ಫೀಲ್ಡ್ಗೆ ಇಳಿತಾ ಇದೆ ಬಿಜೆಪಿ ಟೀಮ್. ಕಾರ್ಯಕಾರಿಣಿಯಲ್ಲಿ ನಿರ್ಧಾರ ಮಾಡದಂತೆ ನಾಳೆಯಿಂದ ಪ್ರವಾಸವನ್ನ ನಾಯಕರು ಕೈಗೊಳ್ತಾರೆ. ರಾಯಚೂರಿನಿಂದ ಸಿಎಂ ಹಾಗೇನೆ ಬಿಎಸ್ವೈ ಜನಸಂಕಲ್ಪ ಯಾತ್ರೆಯನ್ನ ನಡೆಸುತ್ತಾರೆ. 50 ಕ್ಷೇತ್ರಗಳಲ್ಲಿ ಉಭಯ ನಾಯಕರು ಜಂಟಿ ಪ್ರವಾಸವನ್ನ ಕೈಗೊಳ್ತಾರೆ. ಜನಸಂಕಲ್ಪ ಯಾತ್ರೆಯಲ್ಲಿ ಸಚಿವ ಶ್ರೀರಾಮುಲು ಅವರಿಗೆ ಒಂದು ಮಹತ್ವದ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಯಾವ ತರದ ಜವಾಬ್ದಾರಿ? ಈ ಜನಸಂಕಲ್ಪ ಯಾತ್ರೆಯಲ್ಲಿ ಹೆಚ್ಚು ಜನರನ್ನ ಸೇರಿಸಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಶ್ರೀರಾಮುಲು ಅವರಿಗೆ ಕೊಟ್ಟಿದ್ದಾರಂತೆ. ಫಸ್ಟಿಗೆ ಸಿಎಂ ಮತ್ತೆ ಬಿಎಸ್ವೈ ಈ ಜನಸಂಕಲ್ಪ ಯಾತ್ರೆಯನ್ನ ರಾಯಚೂರಿಂದ ಆರಂಭ ಮಾಡ್ತಾ ಇದ್ದಾರೆ. ಸುಮಾರು 50 ಕ್ಷೇತ್ರದಲ್ಲಿ ಇವರಿಬ್ರು ಉಭಯ ನಾಯಕರು ಜಂಟಿ ಪ್ರವಾಸವನ್ನ ಕೈಗೊಳ್ತಾರೆ. ಈಗ ಮೀಸಲಾತಿ ಹೆಚ್ಚಳದ ಬಳಿಕ ಶ್ರೀರಾಮುಲು ಅವರು ನಿನ್ನೆ ಸಿಎಂ ಅನ್ನ ಹಾಡಿ ಹೊಗಳಿದ್ದೆಲ್ಲ ನಾವು ನೋಡಿದ್ವಿ. ಆಮೇಲೆ ಪದೇ ಪದೇ ಅವರು ಒತ್ತಡ ಹಾಕ್ತಾ ಇದ್ರು. ಮೀಸಲಾತಿ ಹೆಚ್ಚಳ ಆದ್ಮೇಲೆ ಇದೀಗ ಶ್ರೀರಾಮುಲು ಅವರಿಗೆ ಜನರನ್ನ ಸೇರಿಸೋ ವಿಷಯವಾಗಿ ಈ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡೋ ವಿಷಯವಾಗಿ ಒಂದು ಖಡಕ್ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರಂತೆ. ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈಗ ರಾಯಚೂರು, ವಿಜಯನಗರ, ಕುಷ್ಟಗಿ ಈ ಭಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಈ ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚು ಜನರನ್ನ ಸೇರಿಸೋದು ನಿಮ್ಮ ಜವಾಬ್ದಾರಿ ಅಂತ ರಾಮುಲು ಅವರಿಗೆ ಸಿಎಂ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರಂತೆ. ಜೋಡೋ ಯಾತ್ರೆ ನಡೀತಾ ಇದೆ ಕಾಂಗ್ರೆಸ್ ಅವ್ರದ್ದು. ನಮಗೆ ಜನ ಇಲ್ಲದಿದ್ರೆ ಕೆಟ್ಟ ಹೆಸರು ಬರುತ್ತೆ ಆಡಳಿತದಲ್ಲಿ ಇರೋದ್ರಿಂದ, ನಾಳಿನ ರಾಯಚೂರು ಕಾರ್ಯಕ್ರಮದೇ ಮೊದಲ ಕಾರ್ಯಕ್ರಮ ಆಗಿರೋದ್ರಿಂದ ಸಕ್ಸಸ್ ಮಾಡಬೇಕು ಅಂತ ಖಡಕ್ ಸೂಚನೆಯನ್ನ ಸಿಎಂ ರಾಮುಲು ಅವರಿಗೆ ಕೊಟ್ಟಿದ್ದಾರಂತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ರಾಮುಲು ಅವರು ಮೀಸಲಾತಿ ಹೆಚ್ಚಳ ಮಾಡೋದಕ್ಕೆ ಎಸ್ಟಿ ಸಮುದಾಯಕ್ಕೆ ಅಂದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಎಷ್ಟೆಲ್ಲ ಪ್ರಯತ್ನಗಳನ್ನು ಪಟ್ಟರು, ಸರ್ಕಾರದ ಭಾಗವಾಗಿ ಎಷ್ಟು ಸಿಎಂ ಜೊತೆ ಮಾತಾಡಿದ್ರು ಅದೆಲ್ಲ ನಾವು ನೋಡಿದ್ವಿ. ನಿನ್ನೆ ವೇದಿಕೆ ಮೇಲೆ ಹಾಡಿ ಹೊಗಳಿದ್ದನ್ನು ನಾವು ಗಮನಿಸಿದ್ವಿ. ಈಗ ರಾಮುಲು ಅವರಿಗೆ ಏನ್ ಟಾರ್ಗೆಟ್ ಅನ್ನ ಸಿಎಂ ಕೊಟ್ಟಿದ್ದಾರೆ? ಶರ್ಮಿತಾ ಶೆಟ್ಟಿ, ಎಸ್ಟಿ ಮೀಸಲಾತಿ ವಿಚಾರದಲ್ಲಿ ಶ್ರೀರಾಮುಲು ನಡೆದುಕೊಂಡ ರೀತಿ ಮತ್ತು ಹೋರಾಟಗಳು ಇಡೀ ಸಮುದಾಯ ಅವರನ್ನ ಈಗ ಮೆಚ್ಚಿರುವಂಥದ್ದು. ಇದರ ಬೆನ್ನಲ್ಲೇ ಇದೀಗ ನಾಳೆಯಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಜಂಟಿ ಪ್ರವಾಸವನ್ನು ಇಟ್ಕೊಂಡಿದ್ದಾರೆ. ನಾಳೆ ಮಧ್ಯಾಹ್ನ ರಾಯಚೂರಿನಲ್ಲಿ ಜನಸಂಕಲ್ಪ ಯಾತ್ರೆ ಮುಖಾಂತರ ಚುನಾವಣಾ ರಣಕಹಳೆಯನ್ನು ಅಂದರೆ 2023ರ ಚುನಾವಣಾ ರಣಕಹಳೆಯನ್ನು ಮೊಳಗಿಸ್ತಿರುವಂಥದ್ದು. ಹಾಗಾಗಿ ರಾಯಚೂರು ಜಿಲ್ಲೆ, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ 4 ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಪ್ರವಾಸ ಇರತಕ್ಕಂಥದ್ದು. ನಾಳಿನ ರಾಯಚೂರು ಕಾರ್ಯಕ್ರಮ ಅತಿ ಮುಖ್ಯವಾದ ಕಾರ್ಯಕ್ರಮ, ಆರಂಭದ ಕಾರ್ಯಕ್ರಮ. ಯಾಕಂತೇಳಿದ್ರೆ 50 ಕ್ಷೇತ್ರಗಳ ಪ್ರವಾಸವನ್ನು ಮಾಡ್ತಿದ್ದಾರೆ. ನಾಳೆ ಮೊದಲ ಕ್ಷೇತ್ರ. ಹಾಗಾಗಿ ನಾಳಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿರಬೇಕು, ಅತಿ ಹೆಚ್ಚು ಜನ ಸೇರಬೇಕು ಮತ್ತು ಪ್ರೋಗ್ರಾಮ್ ಸಕ್ಸಸ್ ಆಗಬೇಕೆಂಬ ಕಾರಣಕ್ಕಾಗಿ ಈ 4 ಜಿಲ್ಲೆಗಳ ಜವಾಬ್ದಾರಿಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಿ ಶ್ರೀರಾಮುಲು ಅವರು ವಹಿಸಿರುವಂಥದ್ದು. ಎಸ್ಟಿ ಮೀಸಲಾತಿ ಬೆನ್ನಲ್ಲೇ ತಾವು ಕೂಡ ಜನರನ್ನು ಸೇರಿಸಬೇಕು, ಜನಸಂಘಟನೆಯನ್ನು ಮಾಡಬೇಕು, ಆ ಮುಖಾಂತರ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು. ಯಾಕಂತೇಳಿದ್ರೆ ಒಂದು ಕಡೆ ಭಾರತ್ ಜೋಡೋ ಯಾತ್ರೆ ಯಶಸ್ವಿಯಾಗಿರುವಂಥದ್ದು. ಇದರ ಬೆನ್ನಲ್ಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ರಾಯಚೂರು ಮತ್ತು ಬಳ್ಳಾರಿಗಳಲ್ಲಿ ಸುದ್ದಿಗೋಷ್ಠಿ ನಡೆಸ್ತಿರ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿ ಮತ್ತು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಿರುವಂಥದ್ದು. ಜೊತೆಗೆ ಆಡಳಿತ ವಿರೋಧಿ ಅಲೆ ಎಲ್ಲೂ ಕೂಡ ಕಾಣಬಾರ್ದು, ಸರ್ಕಾರದ ವಿರುದ್ಧ ಯಾರು ಕೂಡ ಘೋಷಣೆಗಳನ್ನ ಹಾಕಬಾರ್ದು, ಸರ್ಕಾರದ ವಿರುದ್ಧ ಕಪ್ಪುಪಟ್ಟಿ ಪ್ರದರ್ಶನ ಮಾಡಬಾರ್ದು. ಹಾಗಾಗಿ ನಾಳಿನ ರಾಯಚೂರಿನ ಕಾರ್ಯಕ್ರಮ ಅತ್ಯಂತ ಸಕ್ಸಸ್ ಆಗಿರ್ತಕ್ಕಂಥ ಕಾರ್ಯಕ್ರಮ ಆಗಬೇಕೆಂಬ ಸೂಚನೆಯನ್ನು ಕೊಟ್ಟಿರುವಂಥದ್ದು. ರಾಮುಲುರವರಿಗೆ ಅತಿ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರೋದು. ಹಾಗಾಗಿ ಇವತ್ತೇ ರಾಯಚೂರಿಗೆ ತೆರಳುತ್ತಿರ್ತಕ್ಕಂಥ ಶ್ರೀರಾಮುಲುರವರು ಈ ಮಾಜಿ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಎಲ್ಲೆಲ್ಲಿ ಕಾರ್ಯಕ್ರಮದ ಈ 4 ಜಿಲ್ಲೆಗಳಲ್ಲಿ ಆ ಅಷ್ಟು ಕಾರ್ಯಕ್ರಮ ಸಕ್ಸಸ್ ಮಾಡುವ ಜವಾಬ್ದಾರಿಯನ್ನ ರಾಮುಲು ಅವರು ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಎಸ್ಟಿ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಬೆನ್ನಲ್ಲೇ ಇದೀಗ ರಾಮುಲು ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು. ಏನು ಈ ಜನಸಂಕಲ್ಪ ಯಾತ್ರೆ ಸಕ್ಸಸ್ ಮಾಡಬೇಕು, ಆ ಮುಖಾಂತರ ಸರ್ಕಾರ ಪ್ರಭಾವಿ ಇದೆ, ಜನರು ಸರ್ಕಾರದ ಪರವಾಗಿದೆ, ಸರ್ಕಾರದ ವಿರೋಧಿ ಅಲೆ ಇಲ್ಲ ಅನ್ನೋದನ್ನ ಏನು ಅಲ್ಲಿ ಪ್ರಚುರಪಡಿಸಬೇಕು. ಆ ಮುಖಾಂತರ ಜನ ಸೇರಿಸುವ ಮತ್ತು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡುವ ಜವಾಬ್ದಾರಿಯನ್ನ ರಾಮುಲು ಕೊಡುವ ಮುಖಾಂತರ ಎಸ್ಟಿ ಮೀಸಲಾತಿ ಬೆನ್ನಲ್ಲಿಗೆ ರಾಮುಲ್ಗಿದ್ದು ಅತಿ ದೊಡ್ಡ ಜವಾಬ್ದಾರಿ ಅಂತಲೇ ಹೇಳಲಾಗ್ತಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ.